ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಹಿ, ತಿಂಡಿ ತಿನ್ನು. ಯಾಕೆ ಹೀಗೆ ಕೂತಿದ್ಯಾ? ನಾನು ಮಾಡ್ಕೊಂಡಿದ್ದ ಮಿಸ್ಟೇಕ್ ಇವರೆಲ್ರಿಗೂ ಎಷ್ಟು ಹರ್ಟ್ ಆಗಿದೆ. ನಾನು ಎಲ್ರಿಗೂ ತುಂಬ ನೋವು ಕೊಟ್ಬಿಟ್ಟೆ. ಮಹಿ, ಯಾಕೆ ಹಾಗೆ ಅನ್ಕೋತೀಯ? ನನ್ನನ್ನು ಇವರೆಲ್ಲರೂ ಎಷ್ಟೊಂದು ಪ್ರೀತಿಸ್ತಾರೆ. ಮೋಸನ? ಇದು ಹೇಗೆ ಮೋಸ ಆಗುತ್ತೆ? ಇಟ್ಸ್ ಅನ್ ಆಕ್ಸಿಡೆಂಟ್. ಅದನ್ನು ಬಿಟ್ಟಾಕೋ. ನೋಡು, ಅದನ್ನೇ ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಬೇಗ ತಿನ್ನು, ಆಫೀಸಿಗೆ ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಹೋಗ್ತೀನಿ. ಜೊತೆಲಿ ಮಲ್ಲಿ ಇದ್ದಾಳೆ. ಮಲ್ಲಿ, ಇವಳ್ದು ವೇಟಿಂಗ್ ಮಾಮ್ಸ್. ಸರಿ, ಇಲ್ಲಿ ನೋಡು, ಅತ್ತೆ ಇದ್ದಾರೆ ನಿನ್ ಜೊತೆಲಿ. ಆದ್ರೂ ಡಾಕ್ಟರ್ ಹತ್ರ ಹೋದಾಗ ಅತ್ತೆ ಇದ್ದಾರೆ ಅಂತ ಹೆದರ್ಕೊಂಡು ಏನು ಮಾತಾಡದೆ ಇರಬೇಡ. ಮಗು ಬೆಳವಣಿಗೆ ಹೇಗಿದೆ, ಮಗು ಆರೈಕೆ ಹೇಗೆ ಮಾಡಬೇಕು, ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅದನ್ನ ಕೇಳಿ ತಿಳ್ಕೊ. ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ. ಸರಿ ಅಕ್ಕರೆ, ನೀವು ಹೇಳ್ದಂಗೆ ಮಾಡ್ತೀನಿ. ನಮ್ಮ ಅಕ್ಕರ್ ಕೇಳಿದ್ರು ಅಂತಾನೆ ಕೇಳ್ತೀನಿ. ಓಕೆ ಸುನೀತಾ, ಬಾಯ್. ನೀನು ನಮಗೆ ಇನ್ನೊಂದು ಸತಿ ಕಾಲ್ ಮಾಡು ಪ್ಲೀಸ್, ಇನ್ನೊಂದು ಸತಿ ಕಾಲ್ ಮಾಡು. ಏನಕ್ಕೆ ಅಷ್ಟೊಂದು ಸಲ ಫೋನ್ ಮಾಡ್ತಾ ಇದೀಯಾ? ಫಸ್ಟ್ ನನ್ನ ಮಾತು ಕೇಳು ಮಾಮ್. ಕಾರ್ ನಿಲ್ಸು. ನೀನ್ ಎಲ್ಲಿದ್ಯೋ ಹೇಗಿದ್ಯೋ ನನಗೆ ಗೊತ್ತಿಲ್ಲ. ಫಸ್ಟ್ ಕಾರ್ ಸ್ಟಾಪ್ ಮಾಡಿಸು ಮಾಮ್. ಯಾಕೆ, ಏನಾಯ್ತು? ಮಾಮ್ಸ್ ಕ್ವಶನ್ಸ್ ಎಲ್ಲ ಇವಾಗ ಕೇಳೋ ಟೈಮ್ ಅಲ್ಲ ಮಾಮ್ಸ್. ಫಸ್ಟ್ ಕಾರ್ ಸ್ಟಾಪ್ ಮಾಡಿಸು ಪ್ಲೀಸ್, ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ಏನ್ ಹೇಳ್ತಾ ಇದೀಯಾ? ಎಸ್ ಮಾಮ್, ಪ್ಲೀಸ್ ಸ್ಟಾಪ್ ದ ಕಾರ್. ಗಾಡಿ ಕ್ಯಾನ್ಸಲ್ ಆಗಿದೆ, ವಾಪಸ್ ಬರೋ. ಓಕೆ ಅಣ್ಣ, ಸೇಫು. ಸಾರಿ ಮೇಡಮ್, ಒನ್ ವೇಲ್ ಬಂದ್ಬಿಟ್ಟ. ಮಲ್ಲಿ, ಇಲ್ಲೇ ಕೂತಿರಮ್ಮ, ನಾನೀಗ ಬಂದೆ. ಏನೋ ಇದಲ್ಲ. ಮಾಮ್, ಐ ಆಮ್ ರಿಯಲಿ ಸಾರಿ ಮಾಮ್. ಸಾರಿ ಮಾಮ್. ನಾನು ಏನು ಅನ್ಕೊಂಡು ಪ್ಲಾನ್ ಮಾಡಿದೆ, ಅದು ಇನ್ನೇನೇನೋ ಆಗೋಯ್ತು. ನೀನ್ ಮಲ್ಲಿಕ್ ಜೊತೆ ಯಾಕೆ ಹೋದೆ ಮಾಮ್? ಎಲ್ಲ ಪ್ಲಾನು ಉಲ್ಟಾ ಆಯ್ತು. ನಾನಾದ್ರೂ ಏನ್ ಮಾಡ್ಲಿ, ಸಿಚುವೇಶನ್ ಹಾಗಿತ್ತು, ಬರ್ಬೇಕಾಯ್ತು. ನೀನ್ ನನಗೊಂದು ಮಾತು ಹೇಳಿದಿದ್ರೆ ನಾನು ಅಲರ್ಟ್ ಆಗ್ತಿದ್ದೆ ತಾನೆ. ಅದು ಹಾಗಿರ್ಲಿ. ಈಗ ಇಲ್ಲಿ ನಡೆದಿದ್ದೆಲ್ಲ ಮಲ್ಲಿ ಮನೆಗೆ ಹೋಗಿ ಹೇಳಿದ್ರೆ ಏನ್ ಮಾಡೋದು? ನಾನು ಹಾಗೆಲ್ಲ ಏನೋ ಆಗ್ಬಾರ್ದು ಮಾಮ್. ನನಗಾಗಿರೋ ಶಾಕಿಗೆ ನಾನು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿದ್ದೀನಿ ಮಾಮ್. ನನಗೇನು ಅರ್ಥ ಆಗ್ತಿಲ್ಲ. ಸರಿ, ನೀನೇನು ವರಿ ಮಾಡ್ಕೋಬೇಡ. ನಾನು ಅವಳ ಹತ್ರ ಮಾತಾಡ್ತೀನಿ. ಹೇಗಾದ್ರೂ ಮಾಡಿ ಅವಳ ಬಾಯಿನ ಮುಚ್ಚಿಸ್ತೀನಿ. ಮಲ್ಲಿ, ನಿನಗೇನೂ ಆಗಿಲ್ಲ ತಾನೆ? ಹುಷಾರಾಗಿದೆ ತಾನೆ? ನೋಡಮ್ಮ, ಈ ವಿಷಯ ನೀನು ಯಾರಿಗೂ ಹೇಳಕ್ ಹೋಗ್ಬೇಡ. ಭೂಮಿಕಾಗೂ ಹೇಳಕ್ ಹೋಗ್ಬೇಡ. ಯಾಕೆಂದ್ರೆ ಈಗಾಗಲೇ ಎಲ್ಲರೂ ಬೇಜಾರಲ್ಲಿದ್ದಾರೆ. ಹೀಗಾಯ್ತು ಅಂತ ಗೊತ್ತಾದ್ರೆ ಗಾಬರಿ ಪಡ್ತಾರೆ. ಹೀಗಿರೋ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಆಗಿದ್ರು ಬೇಕು ಅಂತ ಮಾಡಿಸಿದ್ದಾರೆ ಅಂತ ಅನ್ಕೋತಾರಮ್ಮ. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ.
ಎಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ? ಮನೆ ಅಂದಮೇಲೆ ನಂದು ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ನಿಂದು ಜವಾಬ್ದಾರಿ ಇದೆಮ್ಮ. ಸರಿ ಅತ್ತೆ, ಅರ್ಥ ಆಯ್ತು. ಈ ವಿಷಯ ಯಾರ ಹತ್ರನೂ ಹೇಳಲ್ಲ. ಗುಡ್. ನಡಿಯಪ್ಪ, ಹುಷಾರಾಗಿ. ನಾಟ್ ಅಟ್ ಆಲ್ ಹ್ಯಾಪಿ ವಿತ್ ದ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ನೀವು ಟಾರ್ಗೆಟ್ನ ಸರಿಯಾಗಿ ಸೆಟ್ ಮಾಡ್ತಾ ಇಲ್ಲ ಆ್ಯಂಡ್ ಅಚೀವ್ ಮಾಡ್ತಾ ಇಲ್ಲ. ಯು ಶುಡ್ ಕಾನ್ಸಂಟ್ರೇಟ್. ಫ್ರಮ್ ನೆಕ್ಸ್ಟ್ ಮಂತ್ ಯಾರ್ದು ಫೋನ್ ಅದು? ಸರಿ, ನಿಂದೆ. ಓಹ್ ಸಾರಿ, ಕ್ಲೈಂಟ್. ಹಲೋ. ಬ್ಯುಸಿ ಇದ್ರಾ? ಇಲ್ಲ ಹೇಳಿ, ಫ್ರೀ ಇದ್ದೀನಿ. ಸರ್ ಮೀಟಿಂಗಲ್ಲಿ ಇದ್ರೂ ಕೂಡ ಫ್ರೀ ಆಗಿದ್ದೀನಿ ಅಂತಾನೆ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಮೇಡಮ್ ಒಂದು ಫೋನೇ ಇರಬೇಕು. ಹೆಂಗ್ ಗೊತ್ತಾಯ್ತು ನಿಮಗೆ? ಎಲ್ಲ ಗೊತ್ತಾಗದೆ ಇರ್ತೈತಿಯೇ. ಕಂಡವ್ರ ಮನೆ ವಿಷಯ ಅಂದರೆ ಫುಲ್ ಹ್ಯಾಪಿ ಅಲ್ಲ? ಕೆಲಸ ನೋಡ್ಕೊಳ್ರಿ, ಆಮೇಲೆ ಕರಿತೀನಿ. ಹೌದು. ಅಲ್ಲ, ಬೆಳಿಗ್ಗೆ ನೀವು ಬ್ಯುಸಿಯಾಗಿದ್ರಿ ಅನ್ಸುತ್ತೆ, ಅರ್ಜೆಂಟಲ್ಲಿ ಹೊಟ್ಟೋದ್ರಿ, ತಿಂಡಿನೂ ಮಾಡಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ತಿಂಡಿ ಮಾಡಿದ್ರಾ? ಅಫ್ಕೋರ್ಸ್ ತಿಂದೆ. ಮಧ್ಯಾಹ್ನ ಊಟನ? ಅದನ್ನು ಮಾಡ್ತೀನಿ. ಗೊತ್ತು. ಐ ಮೀನ್ ಮಧ್ಯಾಹ್ನ ಊಟನ ನಾನು ಮನೆಯಿಂದ ಕಳಿಸ್ಕೊಡ್ತೀನಿ ಅಂತ ಹೇಳಕ್ ಬಂದೆ. ಓಹ್ ಓಕೆ ಓಕೆ, ಕಳಿಸಿ ಕಳಿಸಿ ಕಳಿಸಿ. ಸರಿ, ನಿಮ್ಗೆ ಇಷ್ಟವಾದ ಐಟಮ್ಸ್ ಎಲ್ಲ ಕಳಿಸ್ತೀನಿ. ಹೊಟ್ಟೆ ತುಂಬ ಊಟ ಮಾಡಿ. ಲೇ ಆನಂದ, ಎಲ್ಲರೂ ಇನ್ನು ಮಾತಾಡ್ಬೇಕಾಗಿತ್ತಲ್ಲೋ? ಇನ್ನೇನು ನಿನ್ನ ಮಾತನ್ನು ಕೇಳಿಸ್ಕೊಂಡು ಇಲ್ಲೇ ಇರಬೇಕಾಗಿತ್ತಾ? ಗೆಳೆಯ, ನಿನ್ನ ಬಗ್ಗೆ ಒಂದು ಇಮೇಜ್ ಇದೆ, ಅದು ಡ್ಯಾಮೇಜ್ ಆಗಬಾರ್ದು ಅಂತ ನಾನೇ ಎಲ್ಲರನ್ನೂ ಕಳಿಸ್ದೆ. ಅದರಲ್ಲಿ ನೀ ಗೆಳೆಯ, ಅದಕ್ಕೆ ವಿಷಯ ಏನಂದ್ರು? ಏನು ಅನ್ಲಿಲ್ಲ. ಗೆಳೆಯ, ಯಾಕೋ ಸುಳ್ಳು ಹೇಳ್ತೀಯಾ? ನಾನು ಎಲ್ಲ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ. ನೀನು ನಮ್ಮ ಮುಂದೆ ಮಾತ್ರ ಒಂಥರ ಹುಲಿ ಥರ ಗುರ್ರ ಅಂತಿರ್ತೀಯ, ಮನೆಗೆ ಹೋದ್ಮೇಲೆ ಬೆಕ್ಕು ಮರಿ ಆಗ್ಬಿಡ್ತೀಯ. ಮ್ಯಾವ್ ಮ್ಯಾವ್ ಅಂದ್ಕೊಂಡು ಮಾತಲ್ಲೇ ಮುತ್ತುದುರಿಸ್ತಾ ಇರ್ತೀಯ. ನೀನು ಸಾಮಾನ್ಯವಾದವನಲ್ಲ ಕಣ, ನೀನು ಒಂಥರ ಬೇರೆ ಥರ. ಬೇರೆ ಥರ ಅಂದ್ರೆ ಯಾವ ಥರ? ಥರ ಒಂಥರ ಸಕಲ ಕಲಾ ವಲ್ಲಭ, ರಸಿಕರ ರಾಜ. ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ಕೊಂಡ್ಬಿಡ್ತೀಯ. ಏನೇನೋ ಮಾತಾಡ್ತಿಯಲ್ಲ, ಏನೋ ನೀನ್ ಮಾತಾಡ್ತಾ? ಯಾಕೋ ಬೇರೆ ಥರನ ಇದೆಯಲ್ಲ? ವಿಷಯ ಬೇರೆ ಥರ ಇದೆಯಲ್ಲಪ್ಪ. ಏಯ್, ಏನು ಹಂಗ್ ನೋಡ್ತಾ ಇದ್ಯಾ? ನೋಡ, ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ. ಇದೇ ಫ್ಲೋನಲ್ಲಿ ಸಮಯ ನೋಡ್ಕೊಂಡು. ಏನೋ ಫ್ಲೋನಲ್ಲಿ ಕಟ್ಟಾಗಿಲ್ಲ ಕಣೋ. ಎಂತ ಅವಸ್ಥೆ ಆಗುತ್ತೆ ಎಲ್ಲ ಮಗನ ನಿನ್ನಿಂದ. ಏನ ಫೋನ್ ಕಟ್ಟಾಗದೇ ಇರೋದಕ್ಕೂ ನಾನೇ ಕಾರಣ? ಹೌದು. ಪಾಪಕ್ಕಿಲ್ಲ ಪುಣ್ಯಕ್ಕಿಲ್ಲ ಎಲ್ಲ ತಂದು ನನ್ನ ತಲೆ ಮೇಲೆ ಹಾಕ್ಬಿಡ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.